ಪಂಚಾಚಾರ್ಯ ಪ್ರಸಿದ್ಧಂತು ಶ್ರೀ ಸಂಗಮೇಶ್ವರ ದೇವಸ್ಥಾನ ಹೊಸೂರು ತಾಲೂಕು ಜಿಲ್ಲೆ ರಾಯಚೂರು ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ಶಿಲಾಮೂರ್ತಿಗಳ ಪ್ರತಿಷ್ಠಾಪನೆ ಮಹೋತ್ಸವ. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೆಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ರೈಲ್ವೆ ನಿಲ್ದಾಣದಿಂದ ಎರಮರಸ್ಗೆ ಸ್ಥಳಾಂತರಿಸಲು ಉದ್ದೇಶಿಸಿದ ಗೂಡ್ ಶೆಡ್ ಪ್ರಸ್ತಾವನೆ ರದ್ದು, ರೈಲ್ವೆ ಇಲಾಖೆ ಮಾಹಿತಿ. ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ಸೇರಿ ಹಲವು ರಾಜಕೀಯ ಪಕ್ಷಗಳ ಅಸಹಕಾರ, ಮಸೂದೆ ಜಾರಿಗೆ ಬೆಂಬಲಿಸಲಿ ಎಂ ವಿರೂಪಾಕ್ಷಿ. ಗುತ್ತಿಗೆ ಕಾರ್ಮಿಕರ ಸಮಸ್ಯೆಗಳ ಕುರಿತು ಚರ್ಚೆಗೆ 24ರಂದು UTCI ಜಿಲ್ಲಾ ಕಾರ್ಮಿಕರ ಸಮಾವೇಶ ಎಂ ಗಂಗಾಧರ್. 25ರಂದು ಶ್ರೀಗಿರಿ ಅಭಯ ಆಂಜನೇಯ ದೇವಸ್ಥಾನ ಸಮಿತಿಯಿಂದ ಗ್ರಂಥ ಲೋಕಾರ್ಪಣೆ, ಅಭಿನಂದನಾ ಸಮಾರಂಭ ಬಿ ಬಸವರಾಜ್. 24ರಂದು ರಾಗತರಂಗಿಣಿ ಮೆಲೋಡಿಸ್ನಿಂದ ನಿನ್ನ ಮರೆಯಲಾರೆ ಮಧುರ ಗೀತೆಗಳ ರಸಮಂಜರಿ ವೀರೇಶ್ ಕುಮಾರ್. ದಲಿತ ಶಕ್ತಿ ಪಡೆಯಿಂದ 25ರಂದು ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಮೆರವಣಿಗೆ, ಉಪನ್ಯಾಸ ಆನಂದರಾಜ್. ಶ್ರೀ ಬಾಲವೀರಾಂಜನೇಯ ದೇವಸ್ಥಾನದ ನೂತನ ವಿಗ್ರಹಗಳ ಪ್ರತಿಷ್ಠಾಪನೆ, ಶಿಲಾ ವಿಗ್ರಹಗಳ ಮೆರವಣಿಗೆ. CPI MLA ಲಿಬರೇಷನ್ ಪಕ್ಷ ಸಂಸ್ಥಾಪನಾ ದಿನಾಚರಣೆ, ಸಾಮ್ರಾಜ್ಯಶಾಹಿ ವಿರುದ್ಧ ಹೋರಾಟಕ್ಕೆ ಅಜಿತ್ ಜಾಗೀರ್ದಾರ್ ಕರೆ. ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿರುವ ಗುಡ್ ಶೆಡ್ ಅನ್ನು ಎರಮರಸ್ ರೈಲು ನಿಲ್ದಾಣಕ್ಕೆ ಸ್ಥಳಾಂತರಿಸುವ ಪ್ರಸ್ತಾವನೆಯನ್ನು ದಕ್ಷಿಣ ಮಧ್ಯ ರೈಲ್ವೆ ಇಲಾಖೆ ಕೈಬಿಟ್ಟಿದೆ. ಈ ಕುರಿತು ಗುಂತಕಲ್ ವಿಭಾಗದ ಹಿರಿಯ ವಿಭಾಗೀಯ ಎಂಜಿನಿಯರ್ ಅಧಿಕೃತ ಮಾಹಿತಿ ನೀಡಿದ್ದಾರೆ. 2021ರ ಸೆಪ್ಟೆಂಬರ್ 21ರಂದು ದಕ್ಷಿಣ ಮಧ್ಯ ರೈಲ್ವೆಯ ಜನರಲ್ ಮ್ಯಾನೇಜರ್ ಗಜಾನನ್ ಮಲ್ಲೆ ಅವರು ಎರಮರಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಗುಡ್ ಶೆಡ್ ಸ್ಥಳಾಂತರ ಕುರಿತು ಪರಿಶೀಲನೆ ನಡೆಸಿ ವರದಿ ಸಲ್ಲಿಸಿದ್ದರು. ನಂತರ ಈ ಯೋಜನೆಯ ಪ್ರಗತಿ ಕುರಿತು ರಾಯಚೂರು ಜಿಲ್ಲಾ ವಾಣಿಜ್ಯ ಮಂಡಳಿ ಮಾಹಿತಿ ಕೋರಿತ್ತು. ಎರಮರಸ್ ರೈಲು ನಿಲ್ದಾಣದಲ್ಲಿ ರೈಲು ಹಳಿಯುದ್ದಕ್ಕೂ ಸುಮಾರು 10 ರಿಂದ 15 ಮೀಟರ್ ಅಗಲವಿರುವ ಒಟ್ಟು 9.5 ಎಕರೆ ರೈಲ್ವೆ ಭೂಮಿ ಲಭ್ಯವಿದ್ದು, ಅದರಲ್ಲಿಯೂ ಕೆಲವು ಕಟ್ಟಡಗಳು ಸೇರಿವೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ಅದರ ಅಸ್ತಿತ್ವದಲ್ಲಿರುವ ನಿಯಮಗಳು ಮತ್ತು ಆಡಳಿತಾತ್ಮಕ ಕಾರಣಗಳಿಂದ ಗುಡ್ ಶೆಡ್ ಸ್ಥಳಾಂತರ ಪ್ರಸ್ತಾವನೆಯನ್ನು ಕೈಬಿಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಗತಿಶಕ್ತಿ ಉಪಕ್ರಮದಡಿ ಈ ಯೋಜನೆಗೆ ಸಂಬಂಧಿಸಿದ ಯಾವುದೇ ಚಟುವಟಿಕೆಗಳು ಪ್ರಸ್ತುತ ನಡೆಯುತ್ತಿಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ರಾಯಚೂರು ರೈಲು ನಿಲ್ದಾಣದಿಂದ ಎರಮರಸ್ಗೆ ಗುಡ್ ಶೆಡ್ ಸ್ಥಳಾಂತರ ಕುರಿತಂತೆ ಸರಿಸುಮಾರು 3 ಜನ ಸಂಸದರು ಹೇಳುತ್ತಲೇ ಬಂದಿದ್ದರು. 2020ರಿಂದ 21 ಮತ್ತು 2021ರಿಂದ 22ನೇ ಸಾಲಿನಲ್ಲಿ 22.15 ಕೋಟಿ ರೂಪಾಯಿ ಅಂದಾಜು ಯೋಜನೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಆದರೆ ಹಣದ ಕೊರತೆಯಿಂದಾಗಿ ಸ್ಥಳಾಂತರ ಬಾಕಿ ಉಳಿದಿತ್ತು. ಎರಮರಸ್ ಸ್ಥಳದ ನವೀಕರಣ ಪೂರ್ಣಗೊಂಡ ನಂತರ ಸ್ಥಳಾಂತರಗೊಳಿಸುವ ಭರವಸೆ ನೀಡುತ್ತಲೇ ಬರಲಾಗಿತ್ತು. ರಾಯಚೂರು ರೈಲ್ವೆ ನಿಲ್ದಾಣದಿಂದ ರಸಗೊಬ್ಬರ ಸೇರಿದಂತೆ ಸರಕು ಸಾಗಣೆಗೆ ಅವಶ್ಯಕತೆ ಇದ್ದು, ನಗರದಲ್ಲಿ ರಸಗೊಬ್ಬರ ಸಾಗಣೆ ಲಾರಿಗಳ ಸಂಚಾರ ದಟ್ಟಣೆಯಿಂದ ಅನೇಕ ರಸ್ತೆ ಅಪಘಾತಗಳು, ಜೀವ ಬಲಿಯಾಗಿರುವ ಘಟನೆಗಳ ಹಿನ್ನೆಲೆಯಲ್ಲಿ ಪ್ರಸ್ತಾವನೆ ಸಲ್ಲಿಸಲಾಗಿದ್ದರೂ ರೈಲ್ವೆ ಮಂತ್ರಾಲಯ ಪ್ರಸ್ತಾವನೆಯನ್ನೇ ಕೈಬಿಟ್ಟಿರುವುದಾಗಿ ಹೇಳಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿದ್ದ ಮಹಿಳಾ ಮೀಸಲಾತಿ ಮಸೂದೆಗೆ ಕಾಂಗ್ರೆಸ್ ಸೇರಿ ಅನೇಕ ರಾಜಕೀಯ ಪಕ್ಷಗಳು ಬೆಂಬಲಿಸದೇ ಇರುವುದರಿಂದ ಸೋತು ಹೋಗಿದ್ದು, ಕೂಡಲೇ ಮತ್ತೊಮ್ಮೆ ಮಸೂದೆ ಅಂಗೀಕರಿಸಲು ಎಲ್ಲ ರಾಜಕೀಯ ಪಕ್ಷಗಳು ಬೆಂಬಲಿಸಬೇಕು ಎಂದು JDS ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 77 ವರ್ಷಗಳಿಂದ ಮಹಿಳಾ ಮೀಸಲಾತಿ ಕಾಯ್ದೆಯಾಗಿ ರೂಪಿಸಬೇಕೆನ್ನುವ ಪ್ರಯತ್ನ ಪುರುಷ ಪ್ರಧಾನ ಮನಸ್ಸುಗಳಿಂದ ಜಾರಿಯಾಗದೆ ಹೋಗಿದೆ. ದೇಶದ ಮೊದಲ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಸಚಿವ ಸಂಪುಟದಲ್ಲಿ ಕಾನೂನು ಸಚಿವರಾಗಿದ್ದ ಡಾಕ್ಟರ್ BR ಅಂಬೇಡ್ಕರ್ ಇವರು ಮಹಿಳೆಯರಿಗೆ ಸಮಾನ ಅವಕಾಶ ಹಕ್ಕಿಗಾಗಿ ನೀಡಬೇಕೆನ್ನುವ ಕನಸು ಹೊಂದಿದ್ದರು. ಸುದೀರ್ಘ ಕಾಲ ದೇಶದ ಆಡಳಿತ ನಡೆಸಿರುವ ಕಾಂಗ್ರೆಸ್ ಇಂದಿಗೂ ಮನಸ್ಥಿತಿ ಬದಲಾಯಿಸಿಕೊಂಡಿಲ್ಲ. ಮಸೂದೆಗೆ ಕಾಂಗ್ರೆಸ್, ಸಮಾಜವಾದಿ, DMK ಸೇರಿದಂತೆ ಅನೇಕರು ಬೆಂಬಲಿಸದೇ ಇರುವುದರಿಂದ ಮಹಿಳಾ ಮೀಸಲಾತಿ ಕಾಯ್ದೆ
ಕಾಯ್ದೆ ಅಂಗೀಕಾರಗೊಳ್ಳದೆ ಹೋಗಿದೆ. 2023ರಲ್ಲಿ ಮಹಿಳಾ ಮೀಸಲು ಮಸೂದೆ ಮಂಡನೆಯಾಗಿದ್ದರೂ ಜಾರಿಯಾಗದೆ ಹೋಗಿದೆ. ಪ್ರಧಾನಿ ನರೇಂದ್ರ ಮತ್ತು ಗೃಹ ಸಚಿವ ಅಮಿತ್ ಶಾ ಇವರು ಎಲ್ಲಾ ರಾಜಕೀಯ ಪಕ್ಷಗಳೊಂದಿಗೆ ಪೂರ್ವಭಾವಿ ಚರ್ಚೆ ನಡೆಸಿ ಬೆಂಬಲ ಕೋರಿದ್ದರೂ ಅನೇಕ ರಾಜಕೀಯ ಪಕ್ಷಗಳು ಬೆಂಬಲಿಸದೆ ಹೋಗಿವೆ. 2011ರ ಜನಗಣತಿಯ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆಯು ದೇಶದ ರಾಜಕೀಯ ಚಿತ್ರಣ ಬದಲಿಸಲು ಕಾರಣವಾಗುತ್ತದೆ. 3 ಮಸೂದೆಗಳ ಜಾರಿಗೆ ಅನೇಕ ರಾಜಕೀಯ ಪಕ್ಷಗಳ ಬೆಂಬಲಿಸದೆ ಹೋಗಿದ್ದರಿಂದ ಜಾರಿ ಸಾಧ್ಯವಾಗಿಲ್ಲ. ಮಹಿಳೆಯರ ಕುರಿತು ನಿಜವಾದ ಕಾಳಜಿ ಇದ್ದರೆ ಮಸೂದೆಗೆ ಬೆಂಬಲಿಸಲಿ ಎಂದರು. ಮಹಿಳಾ ಬಿಲ್ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ಕೂಡ ನಾವು ಮಾಡಲಿಕ್ಕೆ ಇದೆ. ಮಹಿಳಾ ಬಿಲ್ 77 ವರ್ಷಗಳ ಹಿಂದೆ ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರದಲ್ಲಿ ನೆಹರು ಪ್ರಧಾನಮಂತ್ರಿಯ ಮಂತ್ರಿಮಂಡಲದಲ್ಲಿ ಕಾನೂನು ಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪ್ರಥಮ ಬಾರಿಗೆ ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಗಬೇಕು, ಸತ್ಯ ಸಹಗಮನ ಪದ್ಧತಿಯನ್ನು ಉಳಿದೋಡಿಸಬೇಕು, ಅವರಿಗೆ ಸಮಾನ ವೇತನ ಕಲಿಸಬೇಕು, ಸಮಾನ ಹಕ್ಕುಗಳನ್ನು ಕೊಡಬೇಕು, ಲಿಂಗ ತಾರತಮ್ಯ ಮಾಡಬಾರದು ಅಂತಕ್ಕಂಥ ಹಲವಾರು ವಿಷಯಗಳನ್ನು ಸಮಗ್ರವಾಗಿ ಹಿಂದೂ ಕೋಡ್ ಬಿಲ್ ಅಂತಕ್ಕಂಥ ಹೆಸರಿನ ಮೇಲೆ ಮೊನ್ನೆ ತಾನೇ ಯಾವ ರೀತಿಯ ಡ್ರಾಮಾಗಳು, ಯಾವ ರೀತಿಯ ಕಲಾಪ ಆಯಿತು, ಯಾರ್ಯಾರು ಏನೇನು ಮಹಿಳೆಯರ ಬಗ್ಗೆ ಮಾತಾಡಿದರೋ ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಇದ್ದ ಸಂದರ್ಭದಲ್ಲೂ ಕೂಡ ಹಲವಾರು ರೀತಿಯ ವ್ಯಾಖ್ಯಾನಗಳು ಮಹಿಳೆಯರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು. ಆಗ ಬಿದ್ದು ಹೋಗಿರ್ತಕ್ಕಂಥ ಮಹಿಳಾ ಬಿಲ್ ಏನು ಮಹಿಳೆಯರಿಗೆ ಸಮಾನವಾದಂಥ ಹಕ್ಕುಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಬಿಲ್ಲನ್ನ ಕಳೆದ 77 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ. ಸುದೀರ್ಘವಾಗಿ 60 ವರ್ಷಗಳ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಹಿಳಾ ಬಿಲ್ ಬಗ್ಗೆ ಕಿಂಚಿತ್ ಕೂಡ ಆಲೋಚನೆ ಮಾಡಿಲ್ಲ. ಸುದೀರ್ಘ 60 ವರ್ಷಗಳ ಕಾಲಘಟ್ಟದಲ್ಲಿ ಒಂದು ದಿನ ಆದರೂ ಕೂಡ ಪಾರ್ಲಿಮೆಂಟ್ ಒಳಗಡೆ ಮಂಡನೆ ಮಾಡಿ ಅದನ್ನು ಬಿಲ್ ತಗೊಂಡು ಮಹಿಳೆಯರಿಗೆ ಸ್ವತಂತ್ರವಾದಂಥ ಹಕ್ಕುಗಳನ್ನು ಕೊಡಬೇಕು ಅಂತಕ್ಕಂಥ ಯಾವುದೇ ನಿಟ್ಟಿನಲ್ಲಿ ಅವರು ಮಾಡಲಿಲ್ಲ. 2023ರಲ್ಲಿ ಒಂದು ಸಲ ಮಹಿಳಾ ಬಿಲ್ಲನ್ನ ತಂದಾಗ ಆ ಮಹಿಳಾ ಬಿಲ್ಲು 2 ಹಂತದಲ್ಲಿ ಅನುಮೋದನೆಗೊಂಡು ಕಾಯ್ದೆ ಆಗುವ ಸಂದರ್ಭದಲ್ಲಿ 2024ಕ್ಕೆ ಲೋಕಸಭಾ ಚುನಾವಣೆ ಇರೋದರಿಂದ ಕಾಯ್ದೆ ತರಲಿಕ್ಕೆ ಆಗಲಿಲ್ಲ. ಹೀಗಾಗಿ ಮತ್ತೊಂದು ಸಲ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮೊನ್ನೆ ಒಂದು ವಾರದ ಕೆಳಗಡೆ ತಂದಿರತಕ್ಕಂಥ 3 ಬಿಲ್ಗಳು, ಯೂನಿಯನ್ ಟೆರಿಟರಿ ಬಿಲ್, ವುಮೆನ್ಸ್ ಬಿಲ್ ಆ್ಯಂಡ್ ಡಿಲಿಮಿಟೇಷನ್ ಬಿಲ್, ಕೇಂದ್ರಾಡಳಿತ ಬಿಲ್ಲು, ಮಹಿಳಾ ಬಿಲ್ಲು, 3 ಬಿಲ್ಗಳನ್ನು ತೆಗೆದುಕೊಂಡು ಪಾರ್ಲಿಮೆಂಟ್ ಒಳಗಡೆ ಸುದೀರ್ಘವಾದಂಥ ಚರ್ಚೆ ಆಯಿತು. ಸುದೀರ್ಘವಾದ ಚರ್ಚೆ ಆದ ನಂತರ ಚರ್ಚೆಗಿಂತ ಬಿಫೋರ್ ಆಗಿ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಇಡೀ ಎಲ್ಲ ಪಕ್ಷಗಳನ್ನ, DMK, SP ಎಲ್ಲ ಪಕ್ಷಗಳನ್ನ ಒಂದು ಔತಣಕೂಟಕ್ಕೆ ಕರೆದು ಮಹಿಳಾ ಬಿಲ್ ಇಷ್ಟು ವರ್ಷಗಳಿಂದ 77 ವರ್ಷಗಳಿಂದ ಪೆಂಡಿಂಗ್ ಇದೆ, ಇದಕ್ಕೆ ಏನಾದರೂ ಕೂಡ ಸಹಕಾರ ಮಾಡಿ ಎಲ್ಲರೂ ಒಪ್ಪಿಕೊಂಡು ಎಲ್ಲರಿಗೆ ನ್ಯಾಯಯುತವಾಗಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡೋಣ. ಆ ನಿಟ್ಟಿನಲ್ಲಿ ನೀವೆಲ್ಲ ನಮಗೆ ಬೆಂಬಲ ಕೊಡಬೇಕು, ಸಪೋರ್ಟ್ ಕೊಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಮಾಡಿದಾಗ SP ಅವರು, ನಾನು ಲೋಕಸಭೆಯ ಇದನ್ನು ನೋಡಿದೆ, SP ಅವರು ಕೂಡ ಒಪ್ಕೊಂಡಿದ್ರು. ಅದನ್ನು ಒಪ್ಪಿಕೊಂಡ ನಂತರ ಅವರದ್ದು ಒಂದೇ ಒಂದು ವಾದ ಏನಾಗಿತ್ತು, ಅದರಲ್ಲಿ SC ST OBC ಮೈನಾರಿಟೀಸ್ ಇದು ಕೂಡ ನೀವು ಮೀಸಲಾತಿಯನ್ನು, ಒಳ ಮೀಸಲಾತಿ, ಇಂಟರ್ನಲ್ ಮೀಸಲಾತಿಯನ್ನು, ಮಹಿಳಾ ಮೀಸಲಾತಿ ಒಳಗಡೆ ಇಂಟರ್ನಲ್ ಮೀಸಲಾತಿಯನ್ನು ತರಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡಿದರು. ಇದಾದ ನಂತರ
ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಮಹಂತೇಶ್ ಪಾಟೀಲ್ ಅತ್ತನೂರು, ನಗರ ಅಧ್ಯಕ್ಷ ಬಿ ತಿಮ್ಮಾರೆಡ್ಡಿ, ರಮಾಬಾಯಿ, ಸಣ್ಣ ನರಸಿಂಹ ನಾಯಕ, ಎನ್ ಶಿವಶಂಕರ್, ಅಮರೇಶ್ ಪಾಟೀಲ್ ಆಶಾಪೂರು, ಹಂಪಣ್ಣ ಸೇರಿ ಅನೇಕರಿದ್ದರು. ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸುವವರೆಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು ಸೇರಿದಂತೆ ರಾಜ್ಯದ ಗುತ್ತಿಗೆ ಕಾರ್ಮಿಕರ ವಿವಿಧ ಸಮಸ್ಯೆಗಳ ಕುರಿತು ಚರ್ಚಿಸಲು ಏಪ್ರಿಲ್ 24ರಂದು ಜಿಲ್ಲಾ ಮಟ್ಟದ ಕಾರ್ಮಿಕರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾದ ರಾಜ್ಯ ಕಾರ್ಯದರ್ಶಿ ಎಂ ಗಂಗಾಧರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಗುತ್ತಿಗೆ ಪದ್ಧತಿ ಎಂಬುದು ರಾಜಕೀಯ ಹಾಗೂ ಏಜೆನ್ಸಿಗಳ ಲಾಭಿಯೇ ಹೊರತು ಕಾರ್ಮಿಕ ಪರ ಪದ್ಧತಿಯಲ್ಲ. ಖಾಸಗಿ ಹಾಗೂ ಸರ್ಕಾರಿ ಕ್ಷೇತ್ರದ ಬಹುತೇಕ ಸಿ ಮತ್ತು ಡಿ ಗ್ರೂಪ್ ನೌಕರರು ಹಾಗೂ ಕಾರ್ಮಿಕರು ದಶಕಗಳಿಂದ ಗುತ್ತಿಗೆ ಕಾರ್ಮಿಕರಾಗಿ ದುಡಿಯುತ್ತಿದ್ದಾರೆ. ವಿಶೇಷವಾಗಿ ಕಾಯಂ ಹುದ್ದೆ ಇರುವ ಮಂಜೂರಾದ ಖಾಲಿ ಹುದ್ದೆಗಳ ಸ್ಥಾನದಲ್ಲಿಯೇ ಬಹುಸಂಖ್ಯಾತ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ. ಆದರೆ ಈ ಗುತ್ತಿಗೆ ಕಾರ್ಮಿಕರ ದುಡಿಮೆಯನ್ನು ರಾಜ್ಯ ಸರ್ಕಾರವು ಶಕ್ತಿ ಮೀರಿ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದರು. ಗುತ್ತಿಗೆ ಕಾರ್ಮಿಕರ ಕಾಯಂ ಕಾರ್ಮಿಕರ ಸಂಬಳದಲ್ಲಿ ಕೇವಲ 25% ಮಾತ್ರ ಪಾವತಿಸಲಾಗುತ್ತಿದೆ. ಪ್ರತಿ ತಿಂಗಳ ಸಂಬಳ ಪಾವತಿಯಾಗುವುದಿಲ್ಲ. ಸಾಮಾಜಿಕ ಸೌಲಭ್ಯಗಳಾದ ಭವಿಷ್ಯ ನಿಧಿ ಹಾಗೂ ಇಎಸ್ಐ ಕಡ್ಡಾಯವಾಗಿ ಸಿಗುತ್ತಿಲ್ಲ. ಇವರಿಗೆ 8 ತಾಸಿಗೂ ಹೆಚ್ಚು ದಿನದ ದುಡಿಮೆ ಜೊತೆಗೆ ವಾರದ ರಜೆಗಳು, ರಾಷ್ಟ್ರೀಯ ರಜೆಗಳು ಮರೀಚಿಕೆಯಾಗಿವೆ ಎಂದು ಆರೋಪಿಸಿದರು. ಗುತ್ತಿಗೆ ಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸಿ ಎಲ್ಲಾ ಗುತ್ತಿಗೆ ಕಾರ್ಮಿಕರ ಕಾಯಂಗೊಳಿಸಲು ಒತ್ತಾಯಿಸಿ, ಕಾಯಂಗೊಳ್ಳುವವರೆಗೂ ಸಮಾನ ದುಡಿಮೆಗೆ ಸಮಾನ ವೇತನ ನೀಡಬೇಕು ಎಂದು ಆಗ್ರಹಿಸಿ ಏಪ್ರಿಲ್ 24ರಂದು ಬೆಳಗ್ಗೆ 9 ಗಂಟೆಗೆ ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾ ಮಟ್ಟದ ಗುತ್ತಿಗೆ ಕಾರ್ಮಿಕರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಸಮಾವೇಶದಲ್ಲಿ 1500ಕ್ಕೂ ಹೆಚ್ಚು ಕಾರ್ಮಿಕರು ಸೇರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಸಮಾವೇಶದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್, ಜಿಲ್ಲಾಧಿಕಾರಿ ನಿತೀಶ್ ಕೆ, ಸಂಘದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆರ್ ಮಾನಸಯ್ಯ, ರಾಜ್ಯಾಧ್ಯಕ್ಷ ಎಂಡಿ ಅಮೀರ್ ಅಲಿ, ಪ್ರಮುಖರಾದ ಸುರೇಶ್ ಭದ್ರಾವತಿ, ಬಸವರಾಜ ಶೀಲವಂತರ್ ಸೇರಿ ಹಲವರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಈ ಮಹತ್ವದ ಸಮಾವೇಶಕ್ಕೆ ರಾಯಚೂರು ಜಿಲ್ಲೆಯ ಕೃಷಿ, ಹಾಸ್ಟೆಲ್, ವಸತಿ, ಶಾಲೆ, ಕಂದಾಯ, ಗಣಿ, ನೀರಾವರಿ, ಆರೋಗ್ಯ, ಇಂಧನ, ಜಿಲ್ಲಾ ಪಂಚಾಯತ್ ಸೇರಿದಂತೆ ಎಲ್ಲ ಇಲಾಖೆಗಳ ಗುತ್ತಿಗೆ ಕಾರ್ಮಿಕರು ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ದೇಶದ ಎಲ್ಲ ಇಲಾಖೆಗಳಲ್ಲಿ ಕೆಲಸ ಮಾಡುತ್ತಿರುವಂತ ಕಾರ್ಮಿಕರು ಕಾಯಂ ಮಾಡಿರ್ತಕ್ಕಂಥ ಪ್ರಮುಖ ಬೇಡಿಕೆ ನಮ್ಮದಾಗಿದೆ. ಅದರ ಮೇಲೆ ಟೈಟಲ್ ಬರೆದಿಲ್ಲ, ನಾವು ಆಡ ಮುಟ್ಟದ ಗಿಡವಿಲ್ಲ, ಗುತ್ತಿಗೆ ಕಾರ್ಮಿಕರಿಲ್ಲ, ಯಾವ ಇಲಾಖೆಗಳಿಲ್ಲ ಅಂತ ನಾವು ಟೈಟಲ್ ನಮ್ಮದಾಗಿದೆ. ಎಲ್ಲ ಇಲಾಖೆಗಳು ಕಾರ್ಮಿಕರು. ಈ ಒಂದು ಕಾರ್ಮಿಕರನ್ನ ಕಾಯಂ ಮಾಡಬೇಕನ್ನೋದು ಒಂದು ಸರ್ಕಾರ ಮುಂದಿರುವಂತ ದೊಡ್ಡ ಪ್ರಮುಖವಾದ ನಮ್ಮೊಂದಿರುವ ಬೇಡಿಕೆ. ಈ ಕಾಯಂ ಮಾಡಕ ಏನು ವರ್ಷ ಮಾರ್ಚ್ ತಿಂಗಳಲ್ಲಿ ಅವರು SR ರೇಟ್ ಹೆಚ್ಚಾಗ್ತಾರೆ, ದುಡಿಮೆ ಕೂಲಿ ಕನಿಷ್ಠ ವೇತನ ರೈತ ಆಗ್ತಾರೆ, ಕಾರ್ಮಿಕ ಇಲಾಖೆ ನೋಟಿಫಿಕೇಶನ್ ಆಗ್ತದೆ. ಅದನ್ನು ಕೂಡ ಯಾವುದೇ ಹೆಚ್ಚಿಗೆ ತನಕ ಯಾರಿಗೂ ಕೊಟ್ಟಿಲ್ಲ. ಆಮೇಲೆ ಕಾಯಂ ಮಾಡೋ ತನಕ ಇನ್ನು ಕಾಯಂ ಮಾಡೋ ತನಕ ನಿಮ್ಮ ಸರ್ಕಾರದಿಂದ ಮುಂದಿದೆ ಅಂತೀವಿ ಅಥವಾ ಇಲಾಖೆವಾಗಿ ನಾವು ಸಂಖ್ಯೆ ನೋಡ್ಕೊಂಡ್ಬಿಟ್ಟು ಹಂತವಾಗಿ ನಾವು ಕಾಯಂ ಮಾಡ್ತೇವೆ ಅಂತ ನಾವು ಮಾತೇ ಇದೆ ರಾಜ್ಯ ಸರ್ಕಾರದ್ದು. ಅದು ಕಾಯಂ ಮಾಡೋ ತನಕ ಸಮಾನ ದುಡಿಮೆಗೆ ಸಮಾನ ವೇತನ. ಕಾಯಂ ಮಾಡೋ ತನಕ ಎಲ್ಲಿ ಕಾಯಂ ಮಾಡೋದಿಲ್ವೋ, ಎಲ್ಲಿ ಎಲಿಜಿಬಲ್ ಅಥವಾ ನಿಮ್ಮ ಸರ್ಕಾರ ಮುಂದಿಲ್ವೋ ಅಲ್ಲಿ ತನಕ ಸಮಾನ ದುಡಿಮೆಗೆ ಕಾಯಂ ಇದ್ದವರು ಎಷ್ಟು ಕೆಲಸ ಮಾಡ್ತಾರೋ ಅಷ್ಟೇ ಕೆಲಸ ಹೊರವೃತ್ತಿ ಕಾರ್ಮಿಕರು ಕೆಲಸ ಮಾಡ್ತಾರೆ. ಅವ್ರಿಗೊಂದು ಸಂಬಳ, ಇವ್ರಿಗೊಂದು ಸಂಬಳ. ಅವ್ರಿಗಿಂತ ಇವರೇ ಹೆಚ್ಚು ಕೆಲಸ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಇವ್ರನ್ನ ಆಳ್ತಿರ್ತಾರೆ. ತಾರತಮ್ಯ ಇದೆ ಅಧಿಕಾರಿಗಳ ತಾರತಮ್ಯ ಕಾರ್ಮಿಕರ ಮಧ್ಯೆ. ಹೆಚ್ಚು ಕೆಲಸ ಗುತ್ತಿಗೆ ಕಾರ್ಮಿಕರು ಮಾಡ್ತಾರೆ ಅಲ್ಲಿ. ಆದ್ರೆ ಅವ್ರಿಗೊಂದು ಸಂಬಳ, ಇವ್ರಿಗೊಂದು ಸಂಬಳ. ಆಮೇಲೆ ಪ್ರತಿ ತಿಂಗಳು ಸರಿಯಾದ ಪೇಮೆಂಟ್ ಅನ್ನು ಕೊಡೋದಿಲ್ಲ. 7ನೇ ತಾರೀಕು ಕೊಡೋದು ಕಾರ್ಮಿಕ ಇಲಾಖೆ ಕಾಯ್ದೆ ಪ್ರಕಾರ ಪ್ರತಿ ಕಾರ್ಮಿಕರಿಗೆ 7ನೇ ತಾರೀಕು ಒಳಗಾಗಿ ಪ್ರತಿ ತಿಂಗಳು ಅವನ ವೇತನ ಪಾವತಿ ಮಾಡಬೇಕಂತ ಕಾನೂನು ಇರ್ತದೆ. ಕನಿಷ್ಠ ವೇತನ ಇಲ್ಲ, 1948 ಕನಿಷ್ಠ ವೇತನ ಕೊಡೋದಿಲ್ಲ. ಆಮೇಲೆ ಗುತ್ತಿಗೆ ಕಾರ್ಮಿಕರನ್ನ ಕಾಯಂ ಮಾಡಬೇಕಂತ 1970 ಆಕ್ಟ್ ಉಲ್ಲಂಘನೆ ಮಾಡ್ತಿದ್ದಾರೆ. ಆಮೇಲೆ 8 ಗಂಟೆಯಿಂದ ಹೆಚ್ಚು ದುಡಿಸ್ಕೊಂತಾರೆ. 10 ಗಂಟೆ, 11 ಗಂಟೆ, 12 ಗಂಟೆ ತನಕ ಕಾರ್ಮಿಕರು ಜೀತದ ಪದ್ಧತಿ ದುಡಿಸಿದಂಗೆ ಹೊರತು ಎಲ್ಲ ಇಲಾಖೆಗಳಲ್ಲಿ ದುಡಿಸ್ತಾ ಇದ್ದಾರೆ. ಇದರಲ್ಲಿ ಯಾರು ಇವತ್ತು ಅವರಿಗೆ ಹೆಚ್ಚಿನ OT ಅಂತ ಕೊಡ್ತೀವಿ, ಹೆಚ್ಚಿನ ಓವರ್ ಟೈಮ್ ಡ್ಯೂಟಿ, ಹೆಚ್ಚಿನ ಅದಕ್ಕೆ ಯಾವ ಕೊಡೋದಿಲ್ಲ. ಆಮೇಲೆ ಅವ್ರಿಗೆ ESI ಇಲ್ಲ, PF ಕೊಡೋದಿಲ್ಲ, ಯಾವುದೇ ಉದ್ಯೋಗ ಭದ್ರತೆ ಇಲ್ಲ, ಡ್ರೆಸ್ ಇಲ್ಲ, ಅವ್ರ ಸುರಕ್ಷಿತ ಸಾಮಾನುಗಳಿಲ್ಲ. ಮುಖ್ಯವಾಗಿ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ನಮ್ಮ ಕಾರ್ಮಿಕ ಯೂನಿಯನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕಮಲ್ ಆರ್ ಮಾನಸವರು ಕೂಡ ಈ ಒಂದು
ಸಂವಹಸಿಕ ಅತಿಥಿಯಾಗಿ ನೇತೃತ್ವ ವಹಿಸಿಕೊಳ್ತಾರೆ. ಹಾಗೆಯೇ ಭದ್ರಾವತಿಯ ಅಲ್ಲಿ ಪೇಪರ್ ಮಿಲ್ಲು ಉಕ್ಕು ಇಲ್ಲಿ ಕೆಲಸ ಮಾಡಿರುವಂಥ ಕಾರ್ಮಿಕ ಮುಖಂಡರು ಸುರೇಶ್ ಭದ್ರಾವತಿ ಅವರು ಬರ್ತಿದ್ದಾರೆ. ಹಾಗೆಯೇ ಕೊಪ್ಪಳದ ಬಸವರಾಜ್ ಶೀಲವಂತರ ಅಂತೇಳಿ ಕಾರ್ಮಿಕ ಮುಖಂಡರು ಕೊಪ್ಪಳ ಬಸವರಾಜ್ ಶೀಲವಂತರ ಆ ಯೂನಿಯನ್ ಮುಖಂಡರು ಕೊಪ್ಪಳ ಅವರು ಕೂಡ ಬರ್ತಿದ್ದಾರೆ. ಅದಕ್ಕೆ ಈ ಒಂದು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾದ ಟಿವಿಸಿನ ರಾಜ್ಯಾಧ್ಯಕ್ಷರು MD ಅಮೀರಲಿ ಇವರು ಕೂಡ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಹಾಗಾಗಿ ರಾಯಚೂರು ಜಿಲ್ಲೆಯ ಈ ಜೀತದಲ್ಲಿ ದುಡಿಯುತ್ತಿರುವ ಎಲ್ಲ ಕಾರ್ಮಿಕರೇ ಈ ಮೂಲಕ ವಿನಂತಿ ಮಾಡ್ತಿದ್ವಿ. ಇದೊಂದು ರಾಜ್ಯ ಮಟ್ಟದ ಬಹುಮುಖ್ಯ ಬೇಡಿಕೆ. ಇದೀಗ ಲಕ್ಷಾಂತರ ಕಾರ್ಮಿಕರಿದ್ದಾರೆ. ಸಿದ್ದರಾಮಯ್ಯ ಹೇಳ್ತಿರೋದೆಲ್ಲ ಸುಳ್ಳು ದಾಖಲೆಗಳು. 96,000 ಜನದಲ್ಲಿ ಅವರಿಗೆಲ್ಲ ಕೊಡ್ತಿರುವುದೆಲ್ಲ ಸುಳ್ಳು. ಈ ಸಂದರ್ಭದಲ್ಲಿ ಜಿ ಅಡವಿರಾಜ್, ಮಹಮ್ಮದ್ ಶಫಿ, ನಾಗರಾಜ್, ಎಂ ನಿರಂಜನ್ ಸೇರಿ ಅನೇಕರಿದ್ದರು. ನಗರದ ಶ್ರೀ ಗಿರಿ ಆಂಜನೇಯ ಸ್ವಾಮಿ ಸೇವಾ ಸಮಿತಿಯಿಂದ ಏಪ್ರಿಲ್ 25ರಂದು ಅಭಯಾಂತರಂಗ ಗ್ರಂಥ ಲೋಕಾರ್ಪಣೆ, ಅಭಿನಂದನಾ ಸಮಾರಂಭ, ಸಾಂಸ್ಕೃತಿಕ ಹಾಗೂ ನಾಟಕ ಪ್ರದರ್ಶನ ಪಂಡಿತ ಸಿದ್ದರಾಮ ಜಂಬಲ್ಲಿನೆ ರಂಗಮಂದಿರದಲ್ಲಿ ಬೆಳಿಗ್ಗೆ 10:30ಕ್ಕೆ ಆಯೋಜಿಸಲಾಗಿದೆ ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷ ಪಿ ಬಸವರಾಜ್ ಹೇಳಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಬೆಳಗಾವಿಯ ಚರಂತೇಶ್ವರ ಮಠದ ಶ್ರೀ ಶರಣಬಸವ ದೇವರು ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ NS ಬೋಸರಾಜು ಉದ್ಘಾಟಿಸಲಿದ್ದು, ಜ್ಯೋತಿಯನ್ನು ಸಂಸದ ಜಿ ಕುಮಾರ್ ನಾಯಕ್ ಬೆಳಗಿಸಲಿದ್ದಾರೆ. ಗ್ರಂಥವನ್ನು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಬಿಡುಗಡೆಗೊಳಿಸಲಿದ್ದಾರೆ. ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ದೇವದುರ್ಗ ಶಾಸಕಿ ಜಿ ಕರೆಮ್ಮ ನಾಯಕ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ದೇವಸ್ಥಾನ ಸಮಿತಿ ಅಧ್ಯಕ್ಷ ಬಿ ಬಸವರಾಜ್ ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಭಾಷಣಕಾರರಾಗಿ ಕುವೆಂಪು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ BM ಪುಟ್ಟಯ್ಯ ಆಗಮಿಸಲಿದ್ದಾರೆ. ಕೃತಿಯ ಕುರಿತು ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ಮಹಂತೇಶ್ ಮಸ್ಕಿ ಪರಿಚಯಿಸಲಿದ್ದಾರೆ. ಮಾಜಿ ಶಾಸಕ ಎ ಪಾಪಾರೆಡ್ಡಿ ಸೇರಿ ಅನೇಕ ಗಣ್ಯರು ಆಗಮಿಸಲಿದ್ದಾರೆ. ಸಂಜೆ 6:30ಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಸಾನ್ನಿಧ್ಯವನ್ನು ಮಠಮಾರಿ ಶಿವಾನಂದ ಮಠದ ಶ್ರೀ ಜ್ಞಾನಾನಂದ ಸ್ವಾಮೀಜಿ ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮವನ್ನು ರಾಘವೇಂದ್ರ ಕುಷ್ಟಗಿ ಉದ್ಘಾಟಿಸಲಿದ್ದು, ಕೆಪಿಸಿ ಜನರಲ್ ಮ್ಯಾನೇಜರ್ ನಿಜೇಂದ್ರ ಜ್ಯೋತಿ ಬೆಳಗಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಅಂಬಣ್ಣ ಆರೋಲಿ, KM ಪಾಟೀಲ್, ಕೆ ಪಂಪಾಪತಿ, ಡಾಕ್ಟರ್ ರಿಯಾಜುದ್ದೀನ್, ಜ್ಯೋತಿ ಗೋಪಾಲ್, ಜಂಬಣ್ಣ ಎಕ್ಲಾಸ್ಪುರು ಸೇರಿ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ನಾವು ದಿನಾಂಕ 25/4/2021 ಅಭಯಾಂತರಂಗ ಅಂತ ಒಂದು ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಪಂಡಿತ ಸಿದ್ದರಾಮ ಮಂದಿರದಲ್ಲಿ ಜಮಲಿಂದ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಆಗಿದ್ದಾರೆ. ಇದಕ್ಕೆ ಮುಂಚಿತವಾಗಿ ಸ್ವಲ್ಪ ಶರಣ ಚಿಂತನ ಗೋಷ್ಠಿಯನ್ನು ಇಟ್ಟುಕೊಂಡು ನಾವು ಸುಮಾರು 4 ತಿಂಗಳ ಹಿಂದೆ, ಅಂದರೆ 2002 ಜನವರಿಯಲ್ಲಿ ಒಂದು ಶರಣ ಚಿಂತನ ಗೋಷ್ಠಿ ಕಾರ್ಯಕ್ರಮಗಳನ್ನು ನಮ್ಮ ಶ್ರೀ ಅಭಯಾಂಜನೇಯ ಸ್ವಾಮಿ ಮಂದಿರದಲ್ಲಿ ಆಯೋಜನೆ ಮಾಡಿ ಒಂದು ಜ್ಞಾನದಾಸೋಹದ ಜೊತೆಗೆ ಅಕ್ಷರ ದಾಸೋಹ, ಅನ್ನದಾಸೋಹ ಮತ್ತು ಜ್ಞಾನದಾಸೋಹವನ್ನು ಮಾಡಿಕೊಂಡು ಬಂದಿದ್ವಿ. 12ನೇ ಶತಮಾನದ ಬಸವಾದಿ ಶರಣರ ವಿಚಾರಗಳನ್ನು ಇವತ್ತಿನ ಸಮಾಜದಲ್ಲಿ ಬಹಳ ಪ್ರಸ್ತುತತೆ ಇರತಕ್ಕಂಥ ಇದರಲ್ಲಿ ನಾವು ಸುಮಾರು 52 ಗೋಷ್ಠಿಗಳನ್ನು ಮುಗಿಸಿ 51 ಗೋಷ್ಠಿಗಳ ಒಂದು ಸವಿನೆನಪಿಗಾಗಿ ಎಲ್ಲ ಉಪನ್ಯಾಸಗಳನ್ನು ಸಂಗ್ರಹಿಸಿ, ಲೇಖನಗಳ ರೂಪದಲ್ಲಿ ಸಂಗ್ರಹಿಸಿ ಇವತ್ತು ಸುಮಾರು 360 ಪುಟಗಳ ಒಂದು ಅಭಯಾಂತರಂಗ ಅಂತಕ್ಕಂಥ ಒಂದು ಗ್ರಂಥವನ್ನು ಇವತ್ತು 25ನೇ ತಾರೀಕಿಗೆ ಲೋಕಾರ್ಪಣೆ ಮಾಡ್ತಿದ್ದೀವಿ. ಸುಮಾರು 2000 ಗ್ರಂಥಗಳನ್ನು ನಾವು ಇಲ್ಲಿ ಈಗಾಗಲೇ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಚಿವರಾದಂಥ ಸನ್ಮಾನ್ಯ ಶ್ರೀ ಈ ಒಂದು ಸಾಹಿತ್ಯವನ್ನು ಪೂಜ್ಯ ಶ್ರೀ ಶರಣಬಸವ ದೇವರು, ಶರಣಮೂರ್ತಿ ಶರಣರು, ಚರಂತೇಶ್ವರ ಮಠ, ಬಸವ ಬೆಳಗಾವಿ ಬೆಳಗಾವಿ ಜಿಲ್ಲೆಯಿಂದ ಅವರು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮಾನ್ಯ NS ಬೋಸರಾಜ್ ಅವರು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಂಸದರಾದಂಥ ಮಾನ್ಯ ಶ್ರೀ ಜಿ ಕುಮಾರ್ ನಾಯಕ್ ಅವರು ಸಹಿತ ಇನ್ನೊಂದು ಕಾರ್ಯಕ್ರಮ ಬರ್ತಾ ಇದ್ದಾರೆ. ಈ ಒಂದು ಪುಸ್ತಕ ಬಿಡುಗಡೆಯನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ಇವರು ಬಿಡುಗಡೆಗೊಳಿಸಲಿದ್ದಾರೆ. ಅದೇ ರೀತಿಯಾಗಿ ಗ್ರಾಮೀಣ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸನಗೌಡ ದದ್ದಲ್ ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ, ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ವಸಂತಕುಮಾರ್ ಅವರು ಸಹಿತ ಈ ಒಂದು
ಕಾರ್ಯಕ್ರಮದಲ್ಲಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಮುಖ್ಯ ಭಾಷಣಕಾರರಾಗಿ ಡಾಕ್ಟರ್ BF ಪುಟ್ಟಯ್ಯ ಕುವೆಂಪು ವಿದ್ಯಾಲಯದಿಂದ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಆಗಮಿಸುತ್ತಾರೆ. ಕೃತಿ ಪರಿಚಯವನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಮಾಂತೇಶ್ ಮಸ್ಕಿ ಅವರು ಈ ಒಂದು ಮಾಡ್ತಿದ್ದಾರೆ. ಈ ಒಂದು ಮೂಲಕ ನಾವು ರಾಯಚೂರು ಜನತೆಗೆ ಕರೆಕೊಡೋದೇನೆಂದರೆ ಈ ಒಂದು ಒಳ್ಳೆಯ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೆ. ಈಗ ಚಿಕ್ಕದೊಂದು ಬ್ರೇಕ್. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತು ಶ್ರೀ ಸಂಗಮೇಶ್ವರ ದೇವಸ್ಥಾನ ಹೊಸೂರು ತಾಲೂಕು ಜಿಲ್ಲೆ ರಾಯಚೂರು ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ಶಿಲಾಮೂರ್ತಿಗಳ ಪ್ರತಿಷ್ಠಾಪನೆ ಮಹೋತ್ಸವ. ಸ್ವಸ್ತಿ ಶ್ರೀ ಶಾಲಿವಾಹನ ಶಕೆ 1948ನೇ ಪರಾಭವ ನಾಮ ಸಂವತ್ಸರ ವೈಶಾಖ ಶುಕ್ರ 5 ದಿನಾಂಕ 21/4/2026 ಮಂಗಳವಾರ ಶುಭ ದಿನದಂದು ಬೆಳಗ್ಗೆ 8 ಗಂಟೆಯಿಂದ ಶ್ರೀ ಕಲ್ಪಟ್ ಬಸವಣ್ಣ ದೇವಸ್ಥಾನದಿಂದ ನೂತನ ಶಿಲಾಮೂರ್ತಿಗಳನ್ನು ಕುಂಭ ಕಳಸ ಡೊಳ್ಳು ಬಾಜಿ ಭಜಂತ್ರಿಗಳೊಂದಿಗೆ ಮೆರವಣಿಗೆ ಮೂಲಕ ಪುರಪ್ರವೇಶ, ನಂತರ ದೇವಸ್ಥಾನದ ಮುಂಭಾಗದಲ್ಲಿ ಜಲಾಧಿವಾಸ ಕಾರ್ಯಕ್ರಮ. ದಿನಾಂಕ 22/4/2026 ಬುಧವಾರದಂದು ಬೆಳಿಗ್ಗೆ 10:30ಕ್ಕೆ ಧ್ಯಾನಾದಿವಾಸ ಕಾರ್ಯಕ್ರಮ, ಸಂಜೆ 5:30ಕ್ಕೆ ಸಕಲ ದೇವತಾ ಪರಿವಾರಗಳ ಮೂರ್ತಿಗೆ ಗಣಹೋಮ ರುದ್ರಹೋಮ ಸಕಲ ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರುವುದು. ಪೂಜಾ ಕಾರ್ಯಕ್ರಮಗಳು ಮುಗಿದ ನಂತರ ನೂತನ ಶಿಲಾಮೂರ್ತಿಗಳಿಗೆ ಶಯನಾದಿವಾಸ. ದಿನಾಂಕ 23/4/2026 ಗುರುವಾರದಂದು ಉದಯಾದಿ 5:30ಕ್ಕೆ ಶಿಲಾಮೂರ್ತಿಗಳಿಗೆ ರುದ್ರಾಭಿಷೇಕ ಅಲಂಕಾರ ಪೂಜಾ, ತದನಂತರ ಶ್ರೀ ಶಟಸ್ಥಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಬೆಳಿಗ್ಗೆ 7:30ರಿಂದ 8:30 ಶುಭ ಸಮಯದಲ್ಲಿ ನೂತನ ಶಿಲಾಮೂರ್ತಿಗಳಿಗೆ ಪ್ರಾಣ ಪ್ರತಿಷ್ಠಾಪನೆ, ನಂತರ ಪೂರ್ಣಾಹುತಿ, ನಂತರ ನೂತನ ಗೋಪುರಕ್ಕೆ ಕಳಸಾರೋಹಣ ಜರುಗುವುದು. ಈ 3 ದಿನಗಳಲ್ಲಿ ಪ್ರಸಾದದ ವ್ಯವಸ್ಥೆ ಹಾಗೂ ಸಂಜೆ 5:30ರಿಂದ ಪ್ರವಚನ, ರಾತ್ರಿ 10ರಿಂದ ಬೆಳಗಿನವರೆಗೆ ಅಖಂಡ ಭಜನೆ ಕಾರ್ಯಕ್ರಮ ಇರುತ್ತದೆ. ಸರ್ವರು ಈ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಸಂಗಮೇಶ್ವರರ ಕೃಪೆಗೆ ಪಾತ್ರರಾಗೋಣ. ಸರ್ವರಿಗೂ ಆದರದ ಸುಸ್ವಾಗತ. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX, ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. 2 ವರ್ಷ 0 km, 0 ಮೈಲೇಜ್, 0 ಕಮಿಷನ್, 0 ಇಂಟ್ರೆಸ್ಟ್, 0 EMI, 0 ಡೌನ್ ಪೇಮೆಂಟ್, 0 ಡೌನ್ ಪೇಮೆಂಟ್, 0 ಇಂಟ್ರೆಸ್ಟ್, 0 EMI, 0 ಡೌನ್ ಪೇಮೆಂಟ್, 0 ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, 0 ಡೌನ್ ಪೇಮೆಂಟ್, 0 ಇಂಟ್ರೆಸ್ಟ್, 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 0 ಡೌನ್ ಪೇಮೆಂಟ್, 0
ಇದು ಹೋಂಡಾ SP160 ಮಸ್ಕ್ಯುಲರ್ ಡಿಸೈನ್ ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್, ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್ ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯೂನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ನೊಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲಾ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ರಾಗತರಂಗಿಣಿ ಮೆಲೋಡಿಸ್ ಹಾಗೂ ಸೌಜನ್ಯ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಯಿಂದ ನಿನ್ನ ಮರೆಯಲಾರೆ ಎಂಬ ಮಧುರ ಗೀತೆಗಳ ರಸಮಂಜರಿ ಕಾರ್ಯಕ್ರಮವನ್ನು ಏಪ್ರಿಲ್ 24ರ ಸಂಜೆ ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಕಾರ್ಯದರ್ಶಿ ಡಿ ವೀರೇಶ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮವು ಅಂದು ಸಂಜೆ 5 ಗಂಟೆಗೆ ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ನಡೆಸಲಾಗುವುದು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಗೌರವಾಧ್ಯಕ್ಷ ಬಸವರಾಜ್ ಕಳಸ ನೆರವೇರಿಸಲಿದ್ದು, ಅಧ್ಯಕ್ಷತೆಯನ್ನು ಕೃಷ್ಣಮೂರ್ತಿ ವಕೀಲರು ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಗಣ್ಯರು ಭಾಗವಹಿಸಲಿದ್ದು, ಜಿಲ್ಲೆಯ ಪ್ರತಿಭಾವಂತ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಅವರ ಗೀತೆಗಳನ್ನು ಪ್ರಸ್ತುತಪಡಿಸಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ಉಚಿತ ಲಕ್ಕಿ ಡ್ರಾ ನೀಡಲಾಗುತ್ತದೆ. ಅದರ ಮೂಲಕ ಬೆಳ್ಳಿ ನಾಣ್ಯವನ್ನು ಪಡೆಯುವ ಅವಕಾಶವಿರುತ್ತದೆ ಎಂದು ತಿಳಿಸಿದರು. ರಾಯಚೂರಿನ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ. ಆ ಕಾರ್ಯಕ್ರಮದಲ್ಲಿ ರಾಗತರಂಗಿಣಿ ಮೆಲೋಡಿಯಸ್ ಹಾಗೂ ಸೌಜನ್ಯ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ರಾಯಚೂರು ಇವರ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮ ವಿಶೇಷವಾಗಿ 5 ಗಂಟೆಯಿಂದ ಪ್ರಾರಂಭವಾಗಲಿದ್ದು, ರಾಯಚೂರಿನ ಪ್ರತಿಭಾವಂತ ಗಾಯಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಚಲನಚಿತ್ರ ಗೀತೆಗಳ ಮತ್ತು ಭಕ್ತಿಗೀತೆಗಳ, ಭಾವಗೀತೆಗಳ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿಸ್ತಕ್ಕಂಥ ಎಲ್ಲ ಗೀತೆಗಳನ್ನು ನಮ್ಮ ಪ್ರತಿಭಾವಂತ ಗಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಿದ್ದಾರೆ. ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಶ್ರೀ ಬಸವರಾಜ್ ಕಳಸ ಗೌರವ ಅಧ್ಯಕ್ಷರು ಡಾಕ್ಟರ್ ರಾಜ್ ಅಭಿಮಾನಿಗಳ ಸಂಘ ರಾಯಚೂರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮ ವಕೀಲರಾದಂಥ ಶ್ರೀಯುತ ಕೃಷ್ಣಮೂರ್ತಿ ಸರ್ ಅವರು ವಹಿಸಿಕೊಳ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮ ನೇತೃತ್ವ ನಮ್ಮ ನರೇಂದ್ರ ಮ್ಯೂಸಿಕ್ ಟೀಚರ್ ಇವರು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ದಿನೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮತ್ತು ಮಾನ್ವಿ ಮತ್ತು ಗುಲ್ಬರ್ಗ ವಿವಿಧ ತಾಲೂಕು ಜಿಲ್ಲೆಯಿಂದ ಗಾಯಕರು ಬಂದು ಗಾಯನ ಮಾಡ್ತಿದ್ದಾರೆ. ಆಮೇಲೆ ನಂತರ ಈ ಸೌಜನ್ಯ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಯವರು ಒಂದು 30ರಿಂದ 40 ಬೆಳ್ಳಿ ನಾಣ್ಯಗಳನ್ನು ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಂದಿರತಕ್ಕಂಥ ಅಭಿಮಾನಿಗಳಿಗೂ ಮತ್ತು ಅಲ್ಲಿ ಬಂದಿರತಕ್ಕಂಥ ಪ್ರೇಕ್ಷಕರಿಗೂ ಈ ಒಂದು ಡ್ರಾ ಮೂಲಕ ಜನರಿಗೆ ಉಚಿತವಾಗಿ ವಿತರಣೆ ಮಾಡತಕ್ಕಂಥ ಕೆಲಸ ಮಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಕೃಷ್ಣಮೂರ್ತಿ, ನರೇಂದ್ರ, ಶ್ರೀನಿವಾಸ್ ರಾವ್, ಕೃಷ್ಣ, ರಮೇಶ್, ಗುರುರಾಜ್ ಸೇರಿದಂತೆ ಅನೇಕರಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಏಪ್ರಿಲ್ 25ರಂದು ಭೀಮ ಜಯಂತಿ ಸಂಭ್ರಮ ಕಾರ್ಯಕ್ರಮ ಸಂಜೆ 5 ಗಂಟೆಗೆ ಆಯೋಜಿಸಲಾಗಿದೆ ಎಂದು ದಲಿತ ಶಕ್ತಿ ಪಡೆಯ ಜಿಲ್ಲಾಧ್ಯಕ್ಷ ಆನಂದರಾಜ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಸ್ಟೇಷನ್ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಕಾಲ್ನಡಿಗೆ ಜಾಥಾ, ಆರ್ಟಿಒ ವೃತ್ತದಿಂದ ಬೈಕ್ ರ್ಯಾಲಿ ನಡೆಯಲಿದೆ. ನಂತರ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯುತ್ತದೆ. ಸಾರ್ವಜನಿಕರು ಅಂಬೇಡ್ಕರ್ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು.
ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಇದನ್ನು ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈ ಒಂದು ಪತ್ರಿಕಾ ಗೋಷ್ಠಿ ಮುಖ್ಯ ಉದ್ದೇಶವೇನೆಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಸಂಭ್ರಮಾಚರಣೆಯನ್ನು ನಾವು ದಲಿತ ಶಕ್ತಿ ಪಡೆಯಿಂದ ಶನಿವಾರ 25/4/2026 ಸಂಜೆ 5 ಗಂಟೆಗೆ ಈ ಒಂದು ಬೃಹತ್ ಮಟ್ಟದ ಜಾಥಾವನ್ನು ನಾವು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಇದರ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜೈಪಾಲ್ ಮಾತನಾಡಿ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲು ನಿರ್ಧರಿಸಲಾಗಿದ್ದು ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಸಲಾಗುತ್ತದೆ. ಡಾಕ್ಟರ್ ಅಂಬೇಡ್ಕರ್ರ ಜೀವನ, ಸಾಧನೆ, ಕೊಡುಗೆಗಳ ಕುರಿತು ಅನೇಕರು ಮಾಹಿತಿ ನೀಡಲಿದ್ದಾರೆ ಎಂದರು. ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದ್ದೇವೆ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಆನಂದರಾಜ್ ಅವರು ಬ್ರೀಫ್ ಮಾಡಿದ್ದಾರೆ. ಇದರ ಉದ್ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ 135ನೇ ಜನ್ಮದಿನದ ಅಂಗವಾಗಿ ದಲಿತ ಶಕ್ತಿ ಪಡೆಯ ಸಂಘಟನೆ ವತಿಯಿಂದ ರಿಜಿಸ್ಟರ್ಡ್ ಸಂಘಟನೆ ದಲಿತ ಶಕ್ತಿ ಪಡೆಯ ಸಂಘಟನೆ ವತಿಯಿಂದ ಭೀಮ್ ಜಯಂತಿ ಸಂಭ್ರಮ ಆಚರಣೆಯನ್ನು ನಮ್ಮ ರಾಯಚೂರು ನಗರದಲ್ಲಿ RTO ಸರ್ಕಲ್ನಿಂದ ಡಾಕ್ಟರ್ ಬಾಬು ಜಗಜೀವನರಾವ್ ಸರ್ಕಲ್ವರೆಗೆ ಬೈಕ್ ರ್ಯಾಲಿ ಇರುತ್ತದೆ. ಮತ್ತೆ ಅಲ್ಲಿಂದ ಅಂಬೇಡ್ಕರ್ ವೃತ್ತದವರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಯ ಮೆರವಣಿಗೆ DJ ಮತ್ತು ಇನ್ನಿತರವಾದ ಅದ್ದೂರಿಯಾಗಿ ವಾದ್ಯಗಳ ಮುಖಾಂತರ ಮತ್ತೆ ವಿವಿಧವಾದಂತಹ ಕಲಾಮಂಡಳಿ ಮುಖಾಂತರ ಅದ್ದೂರಿಯಾಗಿ ಮೆರವಣಿಗೆ ಮುಖಾಂತರ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದವರೆಗೆ ಬಂದು ಅಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತದೆ. ಈ ವೇದಿಕೆ ಕಾರ್ಯಕ್ರಮ ಉದ್ದೇಶ ಇಷ್ಟೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರುವಂತಹ ಈ ದೇಶಕ್ಕೆ ಕೊಡುಗೆಗಳು, ಅವರ ತತ್ವಗಳು, ಅವರ ಸಿದ್ಧಾಂತಗಳನ್ನು ಮತ್ತೆ ಅದರ ಬಗ್ಗೆ ಅನೇಕ ಜನರಿಗೆ ಕಾನೂನು ಅರಿವು ಕೂಡ ಇರುವುದಿಲ್ಲ. ಆ ಕಾನೂನು ಅರಿವನ್ನು ಮೂಡಿಸುವಂಥದ್ದೇ ಈ ದಲಿತ ಶಕ್ತಿ ಪಡೆಯ ಮುಖ್ಯ ಉದ್ದೇಶವಾಗಿರುತ್ತದೆ. ಆದ್ದರಿಂದ ನಗರದಲ್ಲಿರುವಂತಹ ಎಲ್ಲ ನನ್ನ ಬಂಧು ಬಳಗದವರು, ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಎಲ್ಲ ನನ್ನ ಬಂಧು ಬಳಗದವರು ಮತ್ತು ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವಂತಹ ಎಲ್ಲ ತತ್ವಗಳನ್ನು ಅಳವಡಿಸಿಕೊಂಡು ಈ ದೇಶಕ್ಕೆ ಮಾದರಿಯಾಗಬೇಕಂತ ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತವರಾಗಿದ್ದೇವೆ. ಈ ಸಂದರ್ಭದಲ್ಲಿ ಜೋನ್ನಾಥ್, ಲಾಲಾ ನಾಯಕ್, ವಿಶ್ವನಾಥ್ ಬಲ್ಲಿದವ, ದೀಪಕ್ ಭಂಡಾರಿ, ಮಾರ್ಕಟ್ ರಾಜು, ನರಸಿಂಹಲು, ಶಿವರಾಜ ರಾಂಪೂರು, ವೀರೇಶ ಸೇರಿ ಅನೇಕರಿದ್ದರು. ನಗರದ ಚಂದ್ರಮೌಳೇಶ್ವರ ಬಳಿಯ ಶ್ರೀ ಬಾಲವೀರಾಂಜನೇಯ ದೇವಸ್ಥಾನದ ಮೂರ್ತಿ ಪುನರ್ ಪ್ರತಿಷ್ಠಾಪನೆ ಅಂಗವಾಗಿ ಶಿಲಾ ವಿಗ್ರಹದ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ಮಹಿಳೆಯರ ಪೂರ್ಣ ಕುಂಭ ಕಳಸದೊಂದಿಗೆ ಶಿಲಾ ವಿಗ್ರಹಣ ಮೆರವಣಿಗೆ ನಡೆಸಲಾಯಿತು. ನಂತರ ಕಿಲ್ಲೆ ಬೃಹನ್ಮಠದ ಶ್ರೀ ಶಟಸ್ಥಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು. ಜಲಾದಿವಾಸ, ಧ್ಯಾನಾದಿವಾಸ, ಶಯಾದಿವಾಸ, ಗಣಪತಿ ಪೂಜೆ, ಉಮಾಮಹೇಶ್ವರರ ಪೂಜೆಗಳೊಂದಿಗೆ ಗಣಹೋಮ, ಪವಮಾನ ಹೋಮಗಳು ನಡೆದವು. ನೂರಾರು ಜನ ಭಕ್ತರು, ಮಹಿಳೆಯರು ಭಾಗಿಯಾದರು.
ಜಾಗತಿಕ ಮಟ್ಟದಲ್ಲಿ ಯುದ್ಧ ಮತ್ತು ಅಶಾಂತಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅಮೆರಿಕ ಸಾಮ್ರಾಜ್ಯಶಾಹಿ ವಿರುದ್ಧ ಹೋರಾಟ ನಡೆಸುವುದು ಅಗತ್ಯವಾಗಿದೆ ಎಂದು ಸಿಪಿಐಎಂಎಲ್ ಲಿಬರೇಷನ್ ಪಕ್ಷದ ತಾಲೂಕು ಕಾರ್ಯದರ್ಶಿ ಅಜಿತ್ ಜಾಗೀರ್ದಾರ್ ಹೇಳಿದರು. ನಗರದ ಚನ್ನದಾಸರ ಭವನದಲ್ಲಿ ನಡೆದ ಪಕ್ಷದ 57ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಾಗತಿಕ ರಾಜಕೀಯ ಪರಿಸ್ಥಿತಿಯಲ್ಲಿ ಯುದ್ಧ, ಅರಾಜಕತೆ ಹಾಗೂ ರಾಜಕೀಯ ಹಸ್ತಕ್ಷೇಪ ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ಅಭಿಪ್ರಾಯಪಟ್ಟರು. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸುತ್ತಿರುವ ದಾಳಿಗಳು 2ನೇ ತಿಂಗಳಿಗೆ ಮುಂದುವರೆದಿದ್ದು ವಿಶ್ವ ರಾಜಕೀಯದಲ್ಲಿ ಗಂಭೀರ ಪರಿಣಾಮ ಬೀರಿವೆ. ಆಡಳಿತ ಬದಲಾವಣೆ ಉದ್ದೇಶದಿಂದ ದಾಳಿ ನಡೆದರೂ ಇರಾನ್ ಪ್ರತಿರೋಧ ತೋರಿಸಿದೆ ಎಂದು ಹೇಳಿದರು. ಯುದ್ಧದ ಪರಿಣಾಮವಾಗಿ ಅಮೆರಿಕದೊಳಗೆ ಜನಾಕ್ರೋಶ ವ್ಯಕ್ತವಾಗುತ್ತಿದ್ದು ಯುರೋಪಿನ ರಾಷ್ಟ್ರಗಳು ಕೂಡ ದೂರವಾಗುತ್ತಿರುವ ಲಕ್ಷಣಗಳು ಗೋಚರಿಸುತ್ತಿವೆ ಎಂದು ತಿಳಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ಉದ್ಯೋಗದಲ್ಲಿರುವ ಭಾರತೀಯರ ಭದ್ರತೆ ಪ್ರಶ್ನಾರ್ಥಕವಾಗಿದ್ದು ದೇಶದಲ್ಲಿ ಇಂಧನ ಮತ್ತು ಗೊಬ್ಬರದ ಕೊರತೆ ಉಂಟಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದರು. ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯನ್ನು ಟೀಕಿಸಿದ ಅವರು, ಅಮೆರಿಕ ಮತ್ತು ಇಸ್ರೇಲ್ ಜೊತೆಗಿನ ಹತ್ತಿರದ ಸಂಬಂಧವು ದೇಶದ ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಿತಿಗೆ ಹೊರೆಯಾಗುತ್ತಿದೆ ಎಂದು ಹೇಳಿದರು. ದೇಶದ ಒಳಗಿನ ಸಮಸ್ಯೆಗಳ ಕುರಿತಾಗಿ ಹೊಸ ಕಾರ್ಮಿಕ ಕಾಯ್ದೆಗಳು, ಕೃಷಿಗೆ ಹಾನಿಕಾರಕವಾಗಬಹುದಾದ ವ್ಯಾಪಾರ ಒಪ್ಪಂದಗಳು, ಮನರೇಗಾ ದುರ್ಬಲಗೊಳಿಸುವ ಕ್ರಮಗಳು ಹಾಗೂ ಯುಜಿಸಿ ನಿಯಮಗಳು ಜನರ ಅಸಮಾಧಾನವನ್ನು ಹೆಚ್ಚಿಸುತ್ತಿವೆ ಎಂದು ಆರೋಪಿಸಿದರು. ಎಸ್ಐಆರ್ ಮೂಲಕ ದಲಿತರು, ಅಲ್ಪಸಂಖ್ಯಾತರು ಹಾಗೂ ಆದಿವಾಸಿಗಳ ಮತದಾನದ ಹಕ್ಕು ಕಸಿದುಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ ಎಂದು ದೂರಿದರು. 2026-27ರಲ್ಲಿ ಮಹಡ್ ಸತ್ಯಾಗ್ರಹ ಮತ್ತು ಮನುಸ್ಮೃತಿ ದಹನದ ಶತಮಾನೋತ್ಸವಗಳು ಹಾಗೂ ಜ್ಯೋತಿಬಾ ಫುಲೆ ಅವರ 200ನೇ ಜನ್ಮದಿನದ ಹಿನ್ನೆಲೆ ಸಾಮಾಜಿಕ ನ್ಯಾಯ ಹಾಗೂ ಸಮಾನತೆಯ ಹೋರಾಟವನ್ನು ಬಲಪಡಿಸುವ ಅಗತ್ಯವಿದೆ ಎಂದು ಕರೆ ನೀಡಿದರು. ಸಾಮ್ರಾಜ್ಯಶಾಹಿ ಮತ್ತು ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ಸಂಘಟಿತ ಹೋರಾಟವನ್ನು ಬಲಪಡಿಸಲು ಪಕ್ಷ ಬದ್ಧವಾಗಿದೆ. ದೇಶವನ್ನು ಸ್ವಾಯತ್ತ, ಧರ್ಮನಿರಪೇಕ್ಷ ಮತ್ತು ಸಮಾಜವಾದಿ ಪ್ರಜಾತಂತ್ರ ಗಣರಾಜ್ಯವನ್ನಾಗಿ ರೂಪಿಸುವುದೇ ಗುರಿಯಾಗಿದೆ ಎಂದು ಹೇಳಿದರು. इंकलाब जिंदाबाद 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 सीपीएमएल लिबरेशन जिंदाबाद इंकलाब जिंदाबाद 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 ಕಾರ್ಮಿಕರ ಐಕ್ಯತೆ ಚಿರವಾಗಲಿ 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 ಕಾರ್ಮಿಕರ ಐಕ್ಯತೆ ಚಿರವಾಗಲಿ 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 लिबरेशन जिंदाबाद 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 सीपीआईआर लिबरेशन जिंदाबाद 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 ಹುತಾತ್ಮರ ಆಶೆಯನ್ನು ಈಡೇರಿಸೋಣ 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 ಹುತಾತ್ಮರ ಆಶೆಗಳನ್ನು ಈಡೇರಿಸೋಣ 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 लाल झंडा जिंदाबाद 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 लाल झंडा जिंदाबाद 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 ಕ್ರಾಂತಿಕಾರಿಗಳಿಗೆ ಹುತಾತ್ಮರಿಗೆ ವೀರರಿಗೆ ಲಾಲ್ ಸಲಾಂ ಲಾಲ್ ಸಲಾಂ ಲಾಲ್ ಸಲಾಂ ಕ್ರಾಂತಿಕಾರಿ ವೀರಗಳಿಗೆ ಲಾಲ್ ಸಲಾಂ ಲಾಲ್ ಸಲಾಂ ಲಾಲ್ ಸಲಾಂ ಹುತಾತ್ಮ ವೀರಗಳಿಗೆ ಲಾಲ್ ಸಲಾಂ ಲಾಲ್ ಸಲಾಂ ಲಾಲ್ इंकलाब जिंदाबाद 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 सीपीएमएल लिबरेशन जिंदाबाद इंकलाब जिंदाबाद 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 ಕಾರ್ಮಿಕರ ಐಕ್ಯತೆ ಚಿರವಾಗಲಿ 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 ಕಾರ್ಮಿಕರ ಐಕ್ಯತೆ ಚಿರವಾಗಲಿ 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 लिबरेशन जिंदाबाद 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 सीपीआईआर लिबरेशन जिंदाबाद 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 ಹುತಾತ್ಮರ ಆಶೆಯನ್ನು ಈಡೇರಿಸೋಣ 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 ಹುತಾತ್ಮರ ಆಶೆಗಳನ್ನು ಈಡೇರಿಸೋಣ 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 लाल झंडा जिंदाबाद 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 लाल झंडा जिंदाबाद 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 ಕ್ರಾಂತಿಕಾರಿಗಳಿಗೆ ಹುತಾತ್ಮರಿಗೆ ವೀರರಿಗೆ ಲಾಲ್ ಸಲಾಂ ಲಾಲ್ ಸಲಾಂ ಲಾಲ್ ಸಲಾಂ ಕ್ರಾಂತಿಕಾರಿ ವೀರಗಳಿಗೆ ಲಾಲ್ ಸಲಾಂ ಲಾಲ್ ಸಲಾಂ ಲಾಲ್ ಸಲಾಂ ಹುತಾತ್ಮ ವೀರಗಳಿಗೆ ಲಾಲ್ ಸಲಾಂ ಲಾಲ್ ಸಲಾಂ ಲಾಲ್. ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರಾದ ಜಿಲಾನಿ ಯರಗೇರ, ಭೀಮಯ್ಯ, ಹನೀಫ್ ಅಬಕಾರಿ, ಮಹದೇವಮ್ಮ, ಶಾಂತಮ್ಮ, ರಂಗಮ್ಮ, ಯಂಕಮ್ಮ, ಎನ್ ಮಹದೇವಮ್ಮ, ಸುನೀತಾ, ನರಸಿಂಹಲು, ಸಣ್ಣ ತಾಯಪ್ಪ ಹಾಗೂ ಆಂಜನೇಯ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರೈಲ್ವೆ ನಿಲ್ದಾಣದಿಂದ ಯರಮರಸ್ಗೆ ಸ್ಥಳಾಂತರಿಸಲು ಉದ್ದೇಶಿಸಿದ ಗುಡ್ ಶೆಡ್ ಪ್ರಸ್ತಾವನೆ ರದ್ದು, ರೈಲ್ವೆ ಇಲಾಖೆ ಮಾಹಿತಿ. ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ಸೇರಿ ಹಲವು ರಾಜಕೀಯ ಪಕ್ಷಗಳ ಅಸಹಕಾರ, ಮಸೂದೆ ಜಾರಿಗೆ ಬೆಂಬಲಿಸಲಿ ಎಂ ವಿರೂಪಾಕ್ಷಿ. ಗುತ್ತಿಗೆ ಕಾರ್ಮಿಕರ ಸಮಸ್ಯೆಗಳ ಕುರಿತು ಚರ್ಚೆಗೆ 24ರಂದು ಯುಟಿಸಿಐ ಜಿಲ್ಲಾ ಕಾರ್ಮಿಕರ ಸಮಾವೇಶ, ಎಂ ಗಂಗಾಧರ್. 25ರಂದು ಶ್ರೀಗಿರಿ ಅಭಯ ಆಂಜನೇಯ ದೇವಸ್ಥಾನ ಸಮಿತಿಯಿಂದ ಗ್ರಂಥ ಲೋಕಾರ್ಪಣೆ, ಅಭಿನಂದನಾ ಸಮಾರಂಭ, ಬಿ ಬಸವರಾಜ್. 24ರಂದು ರಾಗತರಂಗಿಣಿ ಮೆಲೋಡಿಸ್ನಿಂದ ನಿನ್ನ ಮರೆಯಲಾರೆ ಮಧುರ ಗೀತೆಗಳ ರಸಮಂಜರಿ, ವೀರೇಶ್ ಕುಮಾರ್. ದಲಿತ ಶಕ್ತಿ ಪಡೆಯಿಂದ 25ರಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ,
ಉಪನ್ಯಾಸ ಆನಂದರಾಜ್. ಶ್ರೀ ಬಾಲವೀರಾಂಜನೇಯ ದೇವಸ್ಥಾನದ ನೂತನ ವಿಗ್ರಹಗಳ ಪ್ರತಿಷ್ಠಾಪನೆ, ಶಿಲಾ ವಿಗ್ರಹಗಳ ಮೆರವಣಿಗೆ. ಸಿಪಿಐ-ಎಂಎಲ್ಎ ಲಿಬರೇಷನ್ ಪಕ್ಷ ಸಂಸ್ಥಾಪನಾ ದಿನಾಚರಣೆ, ಸಾಮ್ರಾಜ್ಯಶಾಹಿ ವಿರುದ್ಧ ಹೋರಾಟಕ್ಕೆ ಅಜಿತ್ ಜಾಗೀರ್ದಾರ್ ಕರೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.